ಏನು ಅಂತಂದ್ರೆ ನಿಮ್ಮ ಒಂದು ವಸ್ತು ಎಲ್ಲ ಇಟ್ಕೋಬಹುದು. ಪ್ಲಸ್ ನಿಮಗೆ ಏನು ಅಂತಂದ್ರೆ ಮೇನ್ MCB ಸ್ವಿಚ್ ಇದೆ. ಇದರಲ್ಲಿ ಏನು ಅಂತಂದ್ರೆ ಮೇನ್ ಸ್ವಿಚ್ ಆಗಿ ಇದು ವರ್ಕ್ ಮಾಡುತ್ತೆ. ಹಾಗೇನೆ ಈ ಕಡೆ ಸ್ವಿಚ್ ಇದೆಯಲ್ಲ, ಇದನ್ನ ಈಗ ನೋಡಿ ಇಲ್ಲಿ ಓಪನ್ ಮಾಡಿದ್ರೆ ನೋಡಿ ಹಾಗೆ ನೋಡ್ಬೋದು ಗೆಳೆಯರೆ, ಬ್ಯಾಟ್ರಿ ಬಂದು ಇಷ್ಟೇ ಇರುತ್ತೆ. ಸೊ ಇಲ್ಲೂ ಕೂಡ ಜಾಗ ಇರುತ್ತೆ. ಬಟ್ ಇದೇನು ನಿಮಗೇನು ವಸ್ತೇನು ಇಟ್ಕೊಳಕ್ಕಾಗಲ್ಲ. ಬಟ್ ಏನು ಅಂತಂದರೆ ಎಲೆಕ್ಟ್ರಿಕ್ ವೈರ್ಸ್ ಏನು ತುಂಬ ಮೆಸ್ಸಿ ಆಗಿಲ್ಲ, ನೋಡ್ತಿರ್ಬೋದು. ಕೇವಲ 2-3 ವೈರ್ ಮಾತ್ರ ಇದೆ. ಬಟ್ ಬ್ಯಾಟ್ರಿ ಬಂದು ಇಲ್ಲಿದೆ. ಬಂದು ಏನು ಬಿಚ್ಕೊಂಡು ಹೋಗಿ ಚಾರ್ಜ್ ಮಾಡೋ ಥರ ಏನಿರಲ್ಲ. ಇದೇನು ಅಂತಂದರೆ ಗಾಡಿ ಒಳಗೇನೆ ಇಡುವಂಥ ಬ್ಯಾಟ್ರಿ, ಇದು ಇಲ್ಲೇ ಫಿಕ್ಸ್ ಆಗಿರುತ್ತೆ. ಸೊ ಚಾರ್ಜರ್ ಪಾಯಿಂಟ್ ಬಂದು ನೀವಿಲ್ಲಿ ನೋಡ್ತಿರ್ಬೋದು ಇಲ್ಲಿದೆ. ಈ ಒಂದು ವೆಹಿಕಲ್ ಬಂದು ಯಾವುದೇ ಒಂದು ಫಾಸ್ಟ್ ಚಾರ್ಜಿಂಗಿಗೆ ಸಪೋರ್ಟ್ ಆಗಲ್ಲ. 4 to 5 hours ನೀವು ಮಾಮೂಲಿ ಕರೆಂಟಲ್ಲೇ ಚಾರ್ಜ್ ಮಾಡಿದ್ರೆ ನೀವು 100 to 120 ಕಿಲೋಮೀಟರ್ಸ್ ಈ ಒಂದು ವೆಹಿಕಲ್ ರೇಂಜ್ ಇದೆ. ಹಾಗೇನೆ ನೋಡ್ತಿರ್ಬೋದು ಇದರ ಮೇನ್ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ ಯಾವುದು ಅಂತಂದ್ರೆ ಟ್ರೇ ನೋಡ್ತಿರ್ಬೋದು ಗಾಡಿದು. ಇದು ಬಂದ್ಬಿಟ್ಟು ಒಂದು 3x2 ಫೀಟ್ ಅಗಲ ಇದೆ ಈ ಒಂದು ಟ್ರೇ. ಈ ಒಂದು ಟ್ರೇನ ಕೆಪಾಸಿಟಿ ಕೇಳಿದ್ರೆ ನಿಮಗೆ ತಲೆ ಕೆಟ್ಟೋಗುತ್ತೆ. ಏನು ಅಂತಂದ್ರೆ 500 kg ಒಂದು ಕೆಪಾಸಿಟಿ. ಅಂದ್ರೆ ಅರ್ಥ ಏನು ಅಂತಂದ್ರೆ 500 ಕಿಲೋಸ್ ವೆಯ್ಟ್ ಈ ಒಂದು ಟ್ರೇಯಲ್ಲಿ ನೀವು ತಗೊಂಡೋಗ್ಬೋದು. ಇದಕ್ಕೆ ಬೇಕಾದ್ರೆ ನೀವು ಮೋಡಿಫಿಕೇಶನ್ ಮಾಡ್ಕೋಬಹುದು, ಬಾಕ್ಸ್ ಹಾಕೋಬಹುದು, ಟ್ರೇ ಹಾಕೋಬಹುದು, ತೊಟ್ಟಿ ಹಾಕೋಬಹುದು, ಏನು ಬೇಕಾದ್ರೆ ಮಾಡ್ಕೋಬಹುದು. ಇದನ್ನ ಎಲ್ಲ ಒಂದು ನ ಎಳೆಯೋ ಕೆಪಾಸಿಟಿ ಈ ಒಂದು ವೆಹಿಕಲ್ಗಿದೆ. ಹಾಗೇನೆ ನೀವು ಇಲ್ಲಿ ನೋಡ್ತಿರ್ಬೋದು